ವೀಕ್ಷಕರೇ, ವಿಸ್ತಾರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. 2022 ಮುಗಿತು. ಈಗಾಗಲೇ ನಾವೆಲ್ಲರೂ 2023ಗೆ ಕಾಲಿಟ್ಟಿದ್ದೀವಿ. ಪ್ರತಿ ವರ್ಷ ಹೊಸ ವರ್ಷ ಬಂದಾಗ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯಾದಂತಹ ಪ್ಲಾನ್ ಮಾಡ್ಕೋತಾರೆ. ಅದರಲ್ಲೂ ವೆಯ್ಟ್ ಗೇನ್ ಇರುವಂಥವ್ರಂತೂ ಈ ವರ್ಷ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅನ್ಕೋತಾರೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯವಾಗ್ತಾನೆ ಇರೋದಿಲ್ಲ. ಯಾಕೆ ಆ ರೀತಿ ಆಗುತ್ತೆ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಫಿಟ್ನೆಸ್ ರಾಯಭಾರಿ ಆಗಿರುವಂತಹ ವನಿತಾ ಅಶೋಕ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ನಾನು ಈಗಾಗಲೇ ಹೇಳ್ದಂಗೆ 2023ಗೆ ನಾವೆಲ್ಲರೂ ಕಾಲಿಟ್ಟಿದ್ದೀವಿ. ಹೊಸ ವರ್ಷ ಬಂದ ಕೂಡಲೇ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಪ್ಲಾನ್ ಮಾಡ್ಕೋತಾರೆ. ಆದರೆ ಆ ಪ್ಲಾನ್ ಕರೆಕ್ಟಾಗಿ ಕೈ ಹಿಡಿಯೋದಿಲ್ಲ. ಅದರಲ್ಲೂ ವೆಯ್ಟ್ ಗೇನ್ ಇರುವಂಥವ್ರಂತೂ ನಾನು ಈಗಾಗಲೇ ಹೇಳ್ದಂಗೆ ಇಲ್ಲಪ್ಪ ಈ ವರ್ಷ ವೆಯ್ಟ್ ಲಾಸ್ ಮಾಡಲೇಬೇಕು, ಅದೇನಾದರೂ ಆಗಲಿ ಅಂತ ಅನ್ಕೋತಾರೆ. ಆದರೆ ಸಾಧ್ಯ ಆಗೋದಿಲ್ಲ. ಯಾಕೆ? ಹಾಗೆ ವೆಯ್ಟ್ ಲಾಸ್ ಮಾಡೋದು ಯಾವ ರೀತಿಯಾಗಿ ಅಂತ ಎಲ್ಲ ವೀಕ್ಷಕರಿಗೂ ವೆರಿ ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು ವಿತ್ ಲಾಸ್ ಆಫ್ ಹೆಲ್ತ್, ಫಿಟ್ನೆಸ್ ಆ್ಯಂಡ್ ವಿಲ್ ಪವರ್. ನೀವು ಕೇಳಿದ್ರಲ್ಲ ಪ್ರಶ್ನೆಗೆ, ಅದೇ ಕಡಿಮೆ ಇರೋದು. ಓಕೆ, ಸ್ಟಾರ್ಟಿಂಗಲ್ಲಿ ಜೋಶು ಏನು ಇನ್ನೇ ನ್ಯೂ ಇಯರ್ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲು ಇವರು ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಚೆಂದಾಗಿ ತಿಂದ್ಬಿಡ್ತೀನಿ, ಹಂಗೆ ಹೋಗ್ಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಎಂಜಾಯ್ ಮಾಡಿಬಿಡ್ತೀನಿ. ಯಾಕೆಂತ ಹೇಳಿದ್ರೆ ಬರೋ ತಿಂಗಳು ಹೊಸ ವರ್ಷ, ಅಲ್ಲಿಂದ ನಾನು ಕಂಟ್ರೋಲಾಗಿರ್ತೀನಪ್ಪ ಅನ್ನೋದೇ ಅವರ ಉದ್ದೇಶ. ಓಕೆ, ಬಟ್ ನೀವು ಟಾರ್ಗೆಟ್ನ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ತಾನೇ ಇರ್ತೀರ ನೀವು. ಆಯಿತಾ? ಆ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ನೀವು. ಸೊ ಈಗ ವಿಲ್ ಪವರ್ ಹೇಳಿದೆ ನಾನು, ಅದೇ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಮಗಂತೂ ನಮ್ಮ ಫಿಟ್ನೆಸ್ ಎಕ್ಸ್ಪರ್ಟ್ಸ್ಗೆ ನಮ್ಮ ಸ್ಟುಡಿಯೋಸು, ನಮ್ಮ ಜಿಮ್ಸ್ ಎಲ್ಲ ಪ್ಯಾಕ್ಟ್. ಓಕೆ, ಎನ್ಕ್ವೈರೀಸ್ ಅಷ್ಟೊಂದು ಸ್ಟಾರ್ಟ್ ಆಗುತ್ತೆ. ಸಾಕಷ್ಟು ಜಿಮ್ಸ್ ಆಫರ್ ಕೊಟ್ಟಿರ್ತಾರೆ, ನೀವು ಈ ವರ್ಷಕ್ಕೆ ಸೇರ್ಕೊಳ್ಳಿ, ಮತ್ತು ನಿಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಅದು ಬೇರೆ ಒಂದು ಲ್ಯೂರಿಂಗ್ ಇರುತ್ತೆ. ಇಷ್ಟು ಕಡಿಮೆಯಲ್ಲಿ ಇವ್ರು ಕೊಡ್ತಿದ್ದಾರೆ, ಹೋಗ್ಬಿಡೋಣ ಅಂತ ಹೇಳಿ ಎಲ್ಲರೂ ಇದು ಮಾಡ್ಕೊಂಡಿರ್ತಾರೆ. ಮೈಂಡ್ ಮೇಕಪ್ ಮಾಡಿಕೊಂಡು ಎಲ್ಲ ರೆಡಿ. ಓಕೆ, ಒಂದು 15 ಡೇಸ್ ಎಲ್ಲ ಜಿಮ್ಮು ತುಂಬಿ ತುಳ್ಕಾಡ್ತಿರ್ತವೆ. ಜಾಗನೂ ಇರೋದಿಲ್ಲ. ಟ್ರೆಡ್ಮಿಲ್ ಮೇಲಂತೂ ಜಾಗನೇ ಇರೋದಿಲ್ಲ. ಎಲ್ಲ ಕಡೆ ರಶ್ಶು. ಮತ್ತು ಏನು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋ ತಗೊಳ್ಳೋದು, ಹಾಕ್ಕೊಳ್ಳೋದು. ನಾನು ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೀನಿ, ನನ್ನ ಕ್ಯಾಲೋರಿ ಬರ್ನ್ ಆಗ್ತಾ ಇದೆ, ಇಷ್ಟು ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಇದನ್ನೇ ತಿಂದೆ, ಅವ್ರು ತಿಂದಿರೋದೆಲ್ಲ ಒಂದು ಫೋಟೋ ಹಾಕೋದು. ಓಕೆ, ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಹಾಗೇ ಹೆಂಗೆ ಎಷ್ಟು ಜೋಶಲ್ಲಿ ಶುರು ಮಾಡಿದ್ರು ಹಂಗೆ ಒಂಥರ ಪೀಕ್ ಅದು ಹಿಂಗೆ ಹೋಗಿ ಹಿಂಗೆ ಬಂದು ಮಂತ್ ಎಂಡ್ ಆಗೋದ್ರಲ್ಲ ಖಾಲಿ ಜಿಮ್. ಓಕೆ, ಎಲ್ಲ ತಿರ್ಗಾ ಮಾಮೂಲಿ ಅವ್ರವ್ರ ರುಟೀನ್ ಹೋಗ್ಬಿಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈಯಾಗಿ ಇಟ್ಕೊಂಡಿರ್ತಾರೆ. ಏನು ಹೋಗಿ ಜಿಮ್ಮಲ್ಲಿ ಕಾಲು ಇಟ್ಟಿದ ತಕ್ಷಣ ಅವ್ರು ಸಣ್ಣ ಆಗ್ಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಅದು ನಿಮ್ಗೆ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಫಿಟ್ನೆಸ್ ಹೆಚ್ಚುತ್ತೆ, ಸ್ಟ್ರಾಂಗ್ ಆಗ್ತೀರಾ, ಕ್ಯಾಲೋರಿ ಬರ್ನ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರು ಡಯಟ್ ಸರಿಯಾಗಿ ಮಾಡಬೇಕು. ನಾವು ಇಷ್ಟು ಈಗ ಎಕ್ಸಾಂಪಲ್ ನಾನು ಮೊದಲಿಂದನೂ ಈ ನಮ್ಮ ವಿಸ್ತಾರ ಹೆಲ್ತ್ ಪ್ಲಸಲ್ಲಿ ಇದೇ ಎಕ್ಸಾಂಪಲ್ ತೊಗೊಳ್ತಿರೋದು. ಯಾಕೆಂದರೆ ಹೇಳಿದ್ರೆ ಸಿಂಪಲ್ ಟು ರಿಲೇಟ್. ಈಗ 3 ದೋಸೆ ತಿಂತಿರ್ತೀರ. ಓಕೆ, 3 ದೋಸೆ ತಿಂದರೆ ಕ್ಯಾಲರಿ ಡೆಫಿಸಿಟ್ ಕಡಿಮೆ ಮಾಡ್ಕೋಬೇಕು. ಓಕೆ, 1 ದೋಸೆ ಕಡಿಮೆ ತಿನ್ನಿ, ಅವಾಗ 2 ತಿಂತೀರ. 4 ಇಡ್ಲಿ ತಿಂತಿರ್ತೀರ, 3 ಮಾಡ್ಕೊಳ್ಳಿ. ಅದನ್ನು ಮಾಡೋದಿಲ್ಲ ಜನ. 4 ಇಡ್ಲಿ ತಿಂತಿದ್ರೆ 4 ಇಡ್ಲಿನೂ ತಿನ್ನೋದಿಲ್ಲ. ನಿಮ್ಮ ಬಾಡಿ ಯಾಕೆ ನಡೆಯುತ್ತೆ? ಒಂದು ವೆಹಿಕಲ್ಗೆ ಪೆಟ್ರೋಲ್ ಹಾಕ್ತೇ ಹೋದರೆ ಮುಂದೆ ಹೋಗೋದಿಲ್ಲ. ಓಕೆ, ನಿಮ್ಮ ಪೆಟ್ರೋಲ್ ಹಾಕೊಳ್ಳದೆ ಹೋದರೆ ನೀವು ಹೆಂಗೆ ಕಾರ್ಯ ಮಾಡ್ತೀರಾ ಹೇಳಿ? ಯು ಕಾಂಟ್. ಓಕೆ, ನಿಮ್ಮ ಬಾಡಿ ನೀವು ಹೇಳ್ದಂಗೆಲ್ಲ ಡ್ಯಾನ್ಸ್ ಮಾಡೋದಿಲ್ಲ. ಓಕೆ, ಅದರದ್ದೇ ಒಂದು ಮೈಂಡ್ ಇರುತ್ತೆ. ಸೊ ನೀವು ತಿನ್ನಲೇಬೇಕು, ಬಟ್ ಕಡಿಮೆ ತಿಂತೀರ. ಅದನ್ನು ಕ್ಯಾಲರಿ ಡೆಫಿಸಿಟ್ ಅಂತ ಹೇಳ್ತೀವಿ. ಇನ್ನೊಂದು ಕ್ಯಾಲರಿ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಖರ್ಚು ಮಾಡೋದು. ಅದು ಯಾವ ರೀತಿ ಮಾಡಬೇಕು? ಎಕ್ಸಸೈಸ್. ಈಗ ಬೆಳಗ್ಗೆ 1 ಅವರ್ ಎಕ್ಸಸೈಸ್ ಮಾಡಿಬಿಟ್ಟು ಸುಮ್ಮನೆ ಒಂದು ಕಡೆ ಎಕ್ಸಸೈಸ್ ಮಾಡಿದ್ದೀನಲ್ಲ ಅಂತ ಫುಲ್ ಡೇ ಕೂತ್ಕೊಳ್ಳೋಂಗಿಲ್ಲ. ನೋ, ಇಲ್ಲ. ಓಕೆ, ನೀವು ಎದ್ದು ಪೀರಿಯಾಡಿಕಲಿ ಮೂವ್ಮೆಂಟ್ ಮಾಡಬೇಕು. ಸೊ ನಾನ್ ಎಕ್ಸಸೈಸ್ ಆ್ಯಕ್ಟಿವಿಟಿ. ಈಗ ಡೋರ್ ಬೆಲ್ ರಿಂಗ್ ಆಗುತ್ತೆ, ನೀವು ಫಸ್ಟ್ ಹೋಗಿ ಡೋರ್ ಬೆಲ್ ತೆಗಿಬೇಕು. ಕಾಯ್ತಾ ಇರ್ತಾರೆ, ಅವ್ರು ಹೋಗ್ತಾರೋ ನೋಡೋಣ, ಇವ್ರು ಹೋಗ್ತಾರೋ ನೋಡೋಣ ಅಂತ. ನಿಮಗೆ ನಷ್ಟ. ಡೋರ್ ಬೆಲ್ ಹೊಡೆದಿದ ತಕ್ಷಣ ನೀವು ಓಡೋಗಿ ಡೋರ್ ತೆಗೀರಿ, ಕ್ಯಾಲೋರಿ ಬರ್ನ್ ಆಗುತ್ತೆ. ಓಕೆ, ನೀರು ಕುಡೀರಿ, ರೆಸ್ಟ್ ರೂಮ್ಗೆ ಹೋಗ್ತೀರಾ, ಕ್ಯಾಲೋರಿ ಬರ್ನ್ ಆಗುತ್ತೆ. ಓಕೆ, ಆ್ಯಂಡ್ ಫೈಂಡ್ ರೀಸನ್ಸ್ ಟು ಗೆಟ್ ಅಪ್. ರೀಸನ್ಸ್ ಇಲ್ಲದೆ ಹೋದರೂ ಜಸ್ಟ್ ಗೆಟ್ ಅಪ್. ಎವ್ರಿ ಹಾಫ್ ಆನ್ ಅವರ್ ಗೆಟಪ್ ಎದ್ದು ಒಂದು 2 ನಿಮಿಷ ಓಡಾಡಿಬಿಟ್ಟು ಬಂದು ಕೂತ್ಕೊಳ್ಳಿ. ರಕ್ತ ಸಂಚಲನೂ ಹೆಚ್ಚುತ್ತೆ, ಜಾಯಿಂಟ್ ಪೇನು ಬರೋದಿಲ್ಲ. ರಕ್ತ ಸಂಚಲನೆ ಆದಾಗ ನಾವು ಬ್ಲಡ್ಡಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಜಾಯಿಂಟ್ಸ್ನೆಲ್ಲ ನರಿಷ್ ಮಾಡುತ್ತೆ. ಬ್ರೇಕ್ಸ್ ತೊಗೊಂಡು ಸಿಂಪಲ್ ಎಕ್ಸಸೈಸಸ್ ಮಾಡಿ. ನಾನು ಸಾಕಷ್ಟು ಎಕ್ಸಸೈಸಸ್ ನಿಮಗೆ ಎಷ್ಟೊಂದು ಎಪಿಸೋಡ್ಸಲ್ಲಿ ಇಲ್ಲೇ ವಿಸ್ತಾರ ಹೆಲ್ತ್ ಪ್ಲಸಲ್ಲಿ ತೋರಿಸಿದ್ದೀನಿ. ಅದು ರೆಫರ್ ಮಾಡಿ ಆ ಎಕ್ಸಸೈಸಸ್ ಎಲ್ಲ ಮಾಡಿ ದೆನ್ ಗೆಟ್ ಬ್ಯಾಕ್ ಟು ಯುವರ್ ವರ್ಕ್. ಓಕೆ, ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ರೆ ನೀವು ಯಾಕೆ ಕಂಟಿನ್ಯೂ ಮಾಡೋದಿಲ್ಲ ಅಂತ. ನಂಬರ್ 1 ರೀಸನ್ ಏನಂತ ಹೇಳಿದೆ,
ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಜಿಮ್ ಹೋಗಿದ ತಕ್ಷಣ ಸಣ್ಣ ಆಗಿಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಏನೋ ಎಫೆಕ್ಟ್ ಏನೂ ಕಾಣಿಸೋದಿಲ್ಲ. ಆ್ಯಂಡ್ ಇವ್ರ ಡಯಟೂ ಅಷ್ಟು ಸರಿಯಾಗಿ ಪಾಲಿಸಿರಲ್ಲ. ಐದರ್ ತಿಂದೇ ಇರ್ತಾರೆ, ಇಲ್ಲದ್ರೆ ಏನೋ ಆ ಡಯಟಲ್ಲಿ ನ್ಯೂಟ್ರಿಷನ್ ಇರಲ್ಲ, ಬ್ಯಾಲೆನ್ಸ್ಡ್ ಇರೋದಿಲ್ಲ. ಅದು ಎರಡರಿಂದನೂ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಯಾವಾಗ ತಿನ್ನೋದಿಲ್ವೋ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಾಡಿ ಒಂದು ಮೋಡ್ಗೆ ಹೋಗ್ಬಿಡುತ್ತೆ. ದಿಸ್ ಇಸ್ ನ್ಯಾಚುರಲ್. ಓಕೆ, ಕನ್ಸರ್ವೇಷನ್ ಮೋಡ್ ಅಂತ. ಕನ್ಸರ್ವೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರು ಊಟ ತಿಂತಿಲ್ಲ, ನಮಗೆ ಏನೋ ಇರುವಂಥ ಏನೇನು ಎನರ್ಜಿ ಅವೈಲೇಬಲ್ ಇದೆಯೋ ಅದನ್ನೆಲ್ಲ ಕೊಬ್ಬು ಫ್ಯಾಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ, ನಮ್ಗೆ ಆಮೇಲೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಬಾಡಿ ವರ್ಕ್ ಆಗುತ್ತೆ ಆ ಥರ. ಸೊ ನೀವು ತಿನ್ನಿ, ಸ್ವಲ್ಪ ತಿನ್ನಿ, ಅದು ಒಳ್ಳೆ ಆಹಾರ. 2 ನಿಮಿಷದಲ್ಲಿ ಮಾಡ್ತಾರಲ್ಲ ನೂಡಲ್ಸು, ಅದೆಲ್ಲ ಒಳ್ಳೆಯದಲ್ಲ. ಅದು ತಿಂದರೂ ಒಂದೇ, ತಿಂದೇ ಹೋದರೂ ಒಂದೇ. ಅದ್ರ ಬದಲು ಒಂದು ರಾಗಿನೇ ನಾನು ತಿರ್ಗಾ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ರಾಗಿಯಲ್ಲಿ ಸಾಕಷ್ಟು ಮಾಡ್ಕೋಬೋದು. ರಾಗಿ ಅಂಬ್ಲಿ ಮಾಡ್ಕೋಬೋದು. ಮತ್ತು ರಾಗಿ ಅಂಬ್ಲಿ ರಾಗಿ ಮುದ್ದೆ ಮಿಕ್ಕಿದ್ರೆ ನೆಕ್ಸ್ಟ್ ಡೇ ಅದಕ್ಕೆ ಒಂಚೂರು ಮೊಸರು ಹಾಕಿ ಗ್ರೀನ್ ಚಿಲ್ಲೀಸ್ ಕಟ್ ಮಾಡಿ ಆನಿಯನ್ಸ್ ಮಾಡಿ ಅದನ್ನು ಅಂಬ್ಲಿ ಥರ ಮಾಡ್ಕೊಂಡು ಕುಡಿಬೋದು. ಎಷ್ಟು ಒಳ್ಳೇದು ಗೊತ್ತಾ, ಅದು ತಂಪು ಆ್ಯಂಡ್ ಫಿಲ್ಲಿಂಗ್. ಅದರಲ್ಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಮತ್ತು ಏನೋ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಸಾಕಷ್ಟು ವೈಟಮಿನ್ಸ್, ಮಿನರಲ್ಸು ಎಲ್ಲ ಸಾಕಷ್ಟು ಪೌಷ್ಟಿಕಾಂಶ ಇರುತ್ತೆ. ಸೊ ನೀವು ಆದಷ್ಟು ಅದನ್ನು ಅದು ಮಾಡ್ಕೋಬೋದು. ರಾಗಿ ದೋಸೆ ರೆಡಿಯಾಗಿ ಇಟ್ಕೊಂಡಿರಿ, ಹಿಟ್ಟು 2 ದಿವಸದ ಮೇಲೆ ಇಟ್ಕೊಬೇಡಿ. ಓಕೆ, ಫರ್ಮೆಂಟ್ ಆಗಿದ ತಕ್ಷಣ ಜಾಸ್ತಿ ದಿನ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಓವರ್ ಫರ್ಮೆಂಟ್ ಆಗಿಬಿಡುತ್ತೆ. ಆಗ ತಿರ್ಗಾ ಹೊಟ್ಟೆ ಉಬ್ಬರ ಬಂದ್ಕೊಂಡ್ಬಿಡುತ್ತೆ, ಗ್ಯಾಸ್ ಆಗಿಬಿಡುತ್ತೆ. ಓಕೆ, ಮತ್ತು ಇಡ್ಲಿನೂ ಅಷ್ಟೇ 2 ಡೇಸ್ ಮೇಲೆ ಸೇವಿಸಬಾರ್ದು. ಇದೆರಡು ಮಾಡ್ಕೊಳ್ಳಿ. ಮತ್ತು ರಾಗಿಯಲ್ಲಿ ನೀವು ಮಿಲ್ಕ್ ಶೇಕ್ ಮಾಡ್ಕೋಬೋದು, ಅದನ್ನು ಮಾಡ್ಕೋಬೋದು. ಈ ಥರ ಸಾಕಷ್ಟು ಐಟಮ್ಸು ನೀವು ಮಾಡ್ಕೋಬೋದು. ರಾಗಿ ಮೋಸ್ಟ್ ಯೂಸ್ಡ್ ಆ್ಯಂಡ್ ಎಲ್ಲರೂ ತಿಂದು ಬೆಳೆದಂಥವರು ನಾವೆಲ್ಲನೂ. ಈಗಂತೂ ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡಿ ಜನ ಇದನ್ನೆಲ್ಲ ಬಿಟ್ಟಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಓಟ್ಸು ಗಿಟ್ಸು ಅಂದ್ಕೊಂಡು ತಿಂತಿರ್ತಾರೆ. ಅದಕ್ಕಿಂತ ಉತ್ತಮ ಇದು. ಸೊ ಇದನ್ನು ಆದಷ್ಟು ಪಾಲಿಸಿ. ಆ್ಯಂಡ್ ಮತ್ತು ಇನ್ನೇನಂತ ಹೇಳಿದ್ರೆ ಡಿಫಿಸಿಟ್ ಮಾಡ್ಕೊಳ್ಳಿ. ಏನು ತಿಂದೆ ಮಾತ್ರ ಇರೋಕ್ಕೆ ಹೋಗ್ಬೇಡಿ. ಓಕೆ, ಆ್ಯಂಡ್ ಈಗಂತೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ತುಂಬ ಮಾಡ್ತಿದ್ದಾರೆ ಜನ. ಓಕೆ, ಅವ್ರದ್ದೇ ಸ್ವಂತ, ಅವ್ರು ವರ್ಕ್ ಆಯ್ತಂತೆ, ಇವ್ರು ಹೇಳಿದ್ರು, ಯೂಟ್ಯೂಬಲ್ಲಿ ನೋಡಿದೆ, ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ. ನಿಮ್ಮ ಗೈಡೆನ್ಸ್ ಇಲ್ಲದೆ ಮಾಡಬೇಡಿ. ಓಕೆ, ಗೈಡೆನ್ಸ್ ಬಹಳ ಮುಖ್ಯ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ ನಮ್ಮ ಪೂರ್ವಿಕರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿದ್ರು. ಓಕೆ, ಅದಕ್ಕೆ ಹೆಸರಿರಲಿಲ್ಲ ಅಷ್ಟೇ. ಯಾಕೆ ಅವ್ರ ಡಿಸಿಪ್ಲಿನ್ ಹಂಗಿತ್ತು. ಏನು 6 ಗಂಟೆ ಒಳಗಡೆ ತಿಂದ್ಬಿಡೋರು ಅಷ್ಟೇ. ನೆಕ್ಸ್ಟ್ ಪ್ರೋಗ್ರಾಮ್ ಇನ್ನೊಂದು ಚೂರು ಎಲ್ಲ ಕೂತ್ಕೊಂಡು ಕಟ್ಟೆ ಮೇಲೆ ಮಾತಾಡ್ತಿದ್ರು, ಆಮೇಲೆ ನಿದ್ದೆ ಮಾಡ್ತಿದ್ರು. ಅಷ್ಟೇ ಇದ್ದಿದ್ದು ಆವಾಗಿನ ಕಲ್ಚರು. ಅದೇ ಇಂಟರ್ಮಿಟೆಂಟ್ ಫಾಸ್ಟಿಂಗು. ನಾವು 11 ಗಂಟೆ, 1 ಗಂಟೆ, 2 ಗಂಟೆಗೂ ಮಾಡಿದೆ. BPO ಮತ್ತು TV ನೋಡ್ತಿರೋರು, ಸೀರೀಸ್ ನೋಡ್ತಿರೋರು ಎಲ್ಲ ಟೈಮಿಂಗು ಚೇಂಜ್ ಆಗೋಯ್ತು. ಓಕೆ, ಸೊ ಅದರಿಂದ ಅಷ್ಟು ಲೇಟಾಗಿ ತಿನ್ನೋದು ಒಳ್ಳೆಯದಲ್ಲ. ಓಕೆ, ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದಾದರೆ ಹೀಗೆ ಮಾಡಿ, ಆಯಿತಾ. 6 ಗಂಟೆಗೆ ಮುಗಿಸ್ಬಿಡಿ. ಅದಾದಮೇಲೆ ಓನ್ಲಿ ವಾಟರ್. ಓಕೆ, ಇನ್ನೇನು ತೊಗೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಖಾಲಿ ಇರಬೇಕಲ್ಲ ಹೊಟ್ಟೆ, ಅದಕ್ಕೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಬ್ರೇಕ್ ಮಾಡಬೇಕು. ಫಾಸ್ಟ್ನ ಬ್ರೇಕ್ ಮಾಡ್ತಿದ್ವಿ, ಅದಕ್ಕೆ ಬ್ರೇಕ್ ಫಾಸ್ಟ್ ಅಂತ ಹೇಳ್ತೀವಿ. ಸೊ ನಟ್ಸಿಂದನೇ ಸ್ಟಾರ್ಟ್ ಆಗಬೇಕು. ಸೊ ರಾತ್ರಿ ನೀವು ಬಾದಾಮಿ ನೆನೆಸಿ. ಬಾದಾಮಿ ತಿನ್ನೋದ್ರಿಂದ ಕೊಲಾಜನ್ ಇರುತ್ತೆ, ಅದರಲ್ಲಿ ವೈಟಮಿನ್ ಇ ಇರುತ್ತೆ, ನಮ್ಮ ಸ್ಕಿನ್ನಿಗೂ ಒಳ್ಳೆಯದು, ಹೆಲ್ತಿ ಫ್ಯಾಟು, ಹಾರ್ಟ್ಗೂ ಒಳ್ಳೆಯದು, ಮತ್ತು ಅದರಲ್ಲಿ ಫೈಬರ್ ಇರೋದ್ರಿಂದ ವೆಯ್ಟ್ ಲಾಸ್ಗೂ ಒಳ್ಳೆಯದು, ಎಸ್ಪೆಷಲಿ ಮಧ್ಯಭಾಗಕ್ಕೆ, ನಿಮ್ಮ ಕೂದಲಿಗೂ ಒಳ್ಳೆಯದು. ಸಾಕಷ್ಟು ಬೆನಿಫಿಟ್ಸ್ ಇದೆ ಅದರಲ್ಲಿ. ಆ್ಯಂಡ್ ಲೇಡೀಸ್ ಅಂತೂ ನೀವು ಬಾದಾಮಿ ತಿನ್ನೋದನ್ನು ನಿಲ್ಸೋಕ್ಕೆ ಹೋಗ್ಬಾರ್ದು. ಯಾವ ಏಜ್ ಆದರೂ ಸರಿ. ಎಷ್ಟು ತಿಂತೀರಾ? ಅಬೌಟ್ ವಿತಿನ್ 10 ತೊಗೊಳ್ಳಿ. ಓಕೆ, ನೀವು ಬೇರೆ ಬೇರೆ ನಟ್ಸ್ ತಿನ್ನೋಂಗಿದ್ರೆ ಒಂದು 6 ಸಾಕು. ಓಕೆ, ದಿನಕ್ಕೆ ಒಂದು 6 ಸಾಕು. ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗೆದು ತಿನ್ನಬೇಕು. ಓಕೆ, ಅದು ಏನಕ್ಕೆ ನೆನೆಸ್ಬೇಕು ಅನ್ನೋದೇ ಒಂದು ಐ ಕ್ಯಾನ್ ಟಾಕ್ ಫಾರ್ ಅಬೌಟ್ 10 ಮಿನಿಟ್ಸ್. ಸೊ ಈ ಸದ್ಯಕ್ಕೆ ಇದರಲ್ಲಿ ಬೇಡ, ನೆಕ್ಸ್ಟ್ ಟೈಮ್ ಕವರ್ ಮಾಡ್ತೀನಿ ಅದನ್ನು. ಸಿಪ್ಪೆ ತೆಗೆದುಬಿಟ್ಟು ತಿನ್ನಿ. ಓಕೆ, ಆ್ಯಂಡ್ ಅದನ್ನು ಫಾಸ್ಟ್ ಮಾಡೋದಕ್ಕೆ ಬ್ರೇಕಿಂಗ್ ದ ಫಾಸ್ಟ್. ಸೊ ನಟ್ಸಿಂದನೇ ಶುರು ಆಗಬೇಕದು. ಸೊ ನಟ್ಸ್ ತೊಗೊಂಡು 1 ಗ್ಲಾಸ್ ನೀರು ಕುಡಿದ ಮೇಲೆ ನಟ್ಸ್ ತೊಗೊಂಡು ಆಮೇಲೆ ನೀವು 8:30-9 ಗಂಟೆಗೆ ಊಟ ತನ್ನಿ. ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದಕ್ಕೆ ಬರುತ್ತೆ. ಓಕೆ, ಸೊ ಅದು ಮಾಡೋದ್ರಿಂದ ಉತ್ತಮ. ನೆಕ್ಸ್ಟು ಮಾಮೂಲಿ ಮಧ್ಯಾಹ್ನ ಊಟ ಮಾಡಿ ಲಂಚು 1:30-2 ಒಳಗಡೆ ಮುಗಿಸ್ಬಿಡಿ. ತಿರ್ಗಾ ರಾತ್ರಿ 6 ಗಂಟೆಗೆ ಡಿನ್ನರ್ ಮುಗಿಸ್ತೀರಾ. ಏನೋ ನಾನು ಹೇಳಿದಂಗೆ 2 ಮಿನಿಟ್ ನೂಡಲ್ಸು ಅದೆಲ್ಲ ತಿನ್ನೋಕೆ ಹೋಗಬೇಡಿ. ಸೊ ಈಗ ನವಣೆಯಲ್ಲಂತೂ ತುಂಬ ಬಂದಿದೆ. ನವಣೆ ಎಲ್ಲ ಇದು ಸಿರಿಧಾನ್ಯದಲ್ಲಿ ನೂಡಲ್ಸ್ ಬಂದಿದೆ. ಅದಕ್ಕೂ ಅವರು ಉಪ್ಪು ಖಾರ ಮಸಾಲೆ ಎಲ್ಲ ಕೊಟ್ಟಿರ್ತಾರೆ. ಬೇಕಾದರೆ ಅಂಥದನ್ನು ಸೇವಿಸಿ ನೀವು. ಅದು ಒಳ್ಳೆಯದೂ ಆ್ಯಂಡ್ ವೆಯ್ಟ್ ಲಾಸು ಕೊಡುತ್ತೆ ನಿಮಗೆ. ಓಕೆ, ಸೊ ನಾವು ಒಂದು ತಿಳ್ಕೊಂಡ್ವಿ ಯಾಕೆ ರೆಸೊಲ್ಯೂಷನ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇಟ್ಕೊಂಡ್ರಿ. ಅದರಲ್ಲಿ ಡಯಟ್ ಮ್ಯಾನೇಜ್ಮೆಂಟ್ ಮಾಡ್ತಿಲ್ಲ ನೀವು. ಆಹಾರ ಬ್ಯಾಲೆನ್ಸ್ಡ್ ಆಗಿಲ್ಲ ಹಾಗೂ ನ್ಯೂಟ್ರಿಷಸ್ ಇಲ್ಲ ಅಂತ. ಯಾವಾಗ ನಾವು ಹೊಟ್ಟೆ ಖಾಲಿ ಇಟ್ಕೊಂಡಿರ್ತೀವೋ ಆವಾಗ ಇಲ್ಲಿ ಮೈಂಡಲ್ಲಿ ಒಂಥರ ಗೇಮ್ ಮಾಡ್ತಾ ಇರುತ್ತದು.
ಏನೋ ತಿನ್ನಬೇಕು ಅನ್ನೋದು ನಮ್ಮ ಫೇವ್ರೆಟ್ ಫುಡ್ಡು ಎಲ್ಲ ಅದೇ ಜ್ಞಾಪನ ಬರ್ತಾ ಇರುತ್ತೆ. ಅದು ಹಾಂಟ್ ಮಾಡ್ತಾ ಇರುತ್ತೆ ನಮ್ಮನ್ನ. ಹಬ್ಬ ನನಗೆ ಬೇಡ, ಈ ವೆಯ್ಟ್ ಲಾಸು ಬೇಡ, ನನಗೇನೂ ಬೇಡ, ನಾನು ಚೆಂದಾಗಿ ತಿನ್ಕೊಂಡಿರ್ತೀನಿ. ಆ ಪರಿಸ್ಥಿತಿಗೆ ನೀವು ತೊಗೊಂಡು ಬರ್ತಿದ್ದೀರಾ ನಿಮ್ಮ ಬಾಡಿನ. ಸೊ ಅದಕ್ಕೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಓವರ್ನೈಟ್ ವೆಯ್ಟ್ ಗೇನ್ ಆಗಲಿಲ್ಲ, ಓಕೆ, ನೆನ್ನೆ ತಿಂದ್ರಿ ಇವತ್ತು ದಪ್ಪ ಆಗಲಿಲ್ಲ, ನೀವು ಓವರ್ ಅ ಪೀರಿಯಡ್ ಆಫ್ ಟೈಮ್ ಆಗಿರೋದು. ಅದರಿಂದಾಗಿ ನೀವು 15 ದಿವಸದಲ್ಲೆಲ್ಲ ವೆಯ್ಟ್ ಲಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಸ್ಲೋ ಆಗುತ್ತೆ. ಪೇಷನ್ಸ್ ಇರಲಿ, ಲಾಟ್ ಆಫ್ ಪೇಷನ್ಸ್, ಕಮಿಟ್ಮೆಂಟ್ ಮತ್ತು ಕನ್ಸಿಸ್ಟೆನ್ಸಿ ನಿಮ್ಮ ಡಯಟ್ಗೂ ಎಕ್ಸಸೈಸ್ಗೂ. ಇದು ಎರಡೂ ಮಾಡಿದ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ಒಳ್ಳೆ ನಿದ್ದೆ ಬೇಕು. ನಿದ್ದೆನೇ ಎಲ್ಲರಿಗೂ ಕಡಿಮೆ ಆಗಿಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ತುಂಬ ಟೈಮ್ ನಾವು ಸ್ಕ್ರೀನ್ ಮೇಲೆ ಸ್ಪೆಂಡ್ ಮಾಡ್ತೀವಿ, ಫೋನು, ಟಿ ವಿ ಮತ್ತು ಸೀರೀಸು. ಅದರಿಂದ ನಿಮ್ಗೆ ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಬ್ಲೂ ರೇಸ್. ಓಕೆ, ಅದು ನೀವು ಬರೀ ಕಣ್ಣು ಕೆಳಗಡೆ ಕಪ್ಪು ಬರುತ್ತೆ ಅನ್ನೋದೇ ನಿಮ್ದು ಯೋಚನೆ ಇರಬಹುದು, ಆದರೆ ನಿಮ್ಮ ಅದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಬಿಡ್ತಿಲ್ಲ. ಅದ್ರ ಜೊತೆಗೆ ಗಟ್ ಹೆಲ್ತ್ ಅಂದರೆ ಡೈಜೆಷನ್ ಪ್ರಾಬ್ಲಮ್ಸು ಬರುತ್ತೆ. ಸೊ ಇದು ಎರಡೂ ಸರಿಗಿಲ್ಲದೆ ಹೋದರೆ ನಿಮ್ಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ್ಯಂಡ್ ಸ್ಟ್ರೆಸ್, ಓವರ್ ಎಕ್ಸಸೈಸ್ ಮಾಡಿದ್ರೂ ಸ್ಟ್ರೆಸ್ ಆಗುತ್ತೆ, ಏನು ಎಕ್ಸಸೈಸ್ ಮಾಡಿದ್ರೂ ಸ್ಟ್ರೆಸ್ ಆಗುತ್ತೆ, ಎಲ್ಲದಕ್ಕೂ ಚಿಂತೆ ಮಾಡ್ತಿದ್ರು ಎಕ್ಸಸೈಸ್. ಅಯ್ಯೋ ಮಳೆ ಬಂತು, ಇಸ್ ಇಟ್ ಇನ್ ಯೋರ್ ಹ್ಯಾಂಡ್? ಇಲ್ಲ, ನಿಮ್ಮ ಕಂಟ್ರೋಲಲ್ಲಿ ಇಲ್ವಲ್ಲ. ಮಳೆ ಬಂತು, ಓಕೆ ಮಳೆ ಬಂತು ಅಷ್ಟೇ. ಐ ಡೋಂಟ್ ಲೈಕ್ ರೇನ್, ಐ ಹೇಟ್ ರೇನ್, ಅದು ಸ್ಟ್ರೆಸ್. ಓಕೆ, ಆಕ್ಸೆಪ್ಟೆನ್ಸ್ ಇರಬೇಕು. ದೇ ಆರ್ ಸಮ್ ಥಿಂಗ್ಸ್ ದಟ್ ಯು ಕ್ಯಾನ್ ನಾಟ್ ಚೇಂಜ್, ಆಕ್ಸೆಪ್ಟ್ ಮಾಡಿ. ಈಗ ಟ್ರಾಫಿಕ್ ಜಾಮ್ ಕುತ್ಕೊಂಡು ಬಡ್ದೇ ಇರ್ಬೋದು, ಬ್ಲಡಿ ಟ್ರಾಫಿಕ್ ಜಾಮ್, ಅದು ಇದು ಒಂದು ಅಜಿಟೇಟ್ ಆಗ್ತಿದ್ದೀರಾ. ನಿಮ್ಮ ಟೆನ್ಷನ್, ನಿಮ್ಗೇನಾದರೂ ಅದರಲ್ಲಿ ಕಂಟ್ರೋಲ್ ಇದೆಯಾ? ಇಲ್ಲ. ನೀವು ಜಲ್ದಿ ನಾನ್ ಟ್ರಾಫಿಕ್ ಪೀಕ್ ಟೈಮಲ್ಲಿ ಟ್ರಾವೆಲ್ ಮಾಡಿ ಆ್ಯಂಡ್ ಕತೆ ಮುಗಿಸಿ. ಓಕೆ, ಸ್ಟ್ರೆಸ್ ಮಾಡ್ಕೋಬೇಡಿ. ಸ್ಟ್ರೆಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತಡೆಯುತ್ತೆ ಅದು. ಅದ್ರ ಜೊತೆಗೆ ಏನಾಗುತ್ತೆ, ಇಮೋಷ್ನಲ್ ಬಿಂಜಿಂಗ್, ಏನೋ ತಿನ್ನಬೇಕು. ಏನೋ ತಿನ್ನೋದು ನಿಮಗೆ ಕಟ್ ಮಾಡಿ ಕ್ಯೂಕಂಬರ್ ಕೊಟ್ಟರೆ ತಿನ್ನೋದಿಲ್ಲ, ಕಟ್ ಮಾಡಿ ಟೊಮೆಟೊ ಕೊಟ್ಟರೆ ತಿನ್ನೋದಿಲ್ಲ. ನೀವು ಏನೋ ತಿನ್ನಬೇಕು ಅಂತ ಹೇಳಿದ್ರೆ ಅದು ಬೋಂಡಾನೋ, ಬಜ್ಜಿನೋ, ಸಮೋಸಾನೋ ಬಿಸಿಯಾಗಿ ಆ ಥರನೇ ಇರುತ್ತೆ. ಸೊ ಆದಷ್ಟು ಇಮೋಷ್ನಲ್ ಬಿಂಜಿಂಗ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಪೀರಿಯಾಡಿಕ್ಕಾಗಿ ನೀರು ಕುಡೀರಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಬಹಳ ಕಡಿಮೆ. ಅವ್ರ ಗೋಲ್ ಆಲ್ಸೋ ಇಸ್ ಓನ್ಲಿ ಒನ್ ಥಿಂಗ್, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಷ್ಟೇ. ವೆಯ್ಟ್ ಲಾಸ್ ಪಕ್ಕಕ್ಕಿಡಿ. ನೀವು ಜಿಮ್ಗೆ ಹೋಗಬೇಕು ಅಂತಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಸರಿಯಾದಂಥ ಆಹಾರ, ಕ್ಯಾಲರಿ ಡಿಫಿಸಿಟ್ ಮಾಡಿ ಮೂವ್ಮೆಂಟ್ ಮಾಡಿದ್ರೆ ಆಟೋಮ್ಯಾಟಿಕ್ ದೇಹದ ತೂಕ ಇಳಿಯುತ್ತೆ. ಓಕೆ, ಅದಿಲ್ವಲ್ಲ, ಇಲ್ಲಿ ವಿಲ್ ಪವರ್ ತುಂಬ ಕಡಿಮೆ. ಅಲ್ಲಿ ಯಾರಾದರೂ ಏನಾದರೂ ನೀವು ನೀವು ಹೋಟ್ಲಿಗೆ ಹೋಗ್ತೀರಾ ಅಂದ್ಕೊಳ್ಳಿ, ಇಡ್ಲಿ ತಿಂತೀನಪ್ಪ ನಾನು, ಅದು ಸೇಫು. ವನಿತಾ ಅಶೋಕ್ ಅವ್ರು ಹೇಳಿದರು ವಿಸ್ತಾರ ಹೆಲ್ತ್ ಪ್ಲಸ್ದಲ್ಲಿ ಇಡ್ಲಿ ಇಸ್ ದ ಸೇಫೆಸ್ಟ್ ಅಂತ. ಆ್ಯಕ್ಚುಲಿ ನಾನು ಮೋಸ್ಟ್ ಆಫ್ ದ ಟೈಮ್ ನನ್ನ ಬ್ರೇಕ್ಫಾಸ್ಟೇ ಇಡ್ಲಿ. ಓಕೆ, ಅದರಲ್ಲಿ ನಮಗೆ ವಾಟ್ಸಪ್ಪಲ್ಲಿ ಎಲ್ಲರೂ ನೋಡಿದ್ದೀರಲ್ಲ ಫಾರ್ವರ್ಡು, ಇಡ್ಲಿ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಹೆಲ್ತಿಯೆಸ್ಟ್ ಡಿಶಸ್ ಅಂತ. ಅದರಲ್ಲಿ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇರುತ್ತೆ. ಚಟ್ನಿಗಿಂತ ಉತ್ತಮ ಸಾಂಬಾರು, ಯಾಕೆಂತ ಹೇಳಿದ್ರೆ ಅದರಲ್ಲಿ ಬೇಳೆನೂ ಇರುತ್ತೆ. ಸೊ ಎಕ್ಸ್ಟ್ರಾ ಪ್ರೋಟೀನ್ ಸೇರ್ಕೊಳ್ಳುತ್ತೆ. ಓಕೆ, ಸೊ ಈಗ ಹೋಟ್ಲಿಗೆ ಹೋಗ್ತೀರಾ, ನೀವು ಹೋಟ್ಲಿಗೆ ಹೋಗಿ ಇಡ್ಲಿ ಆರ್ಡರ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹೋಗ್ತೀರಾ. ಆ ಕಡೆ ಈ ಕಡೆ ಕಣ್ಣು ಹಾಸ್ತೀರಾ. ಒಬ್ಬರು ಮಸಾಲೆ ದೋಸೆ ತಿಂತಿರ್ತಾರೆ, ಒಬ್ಬರು ಪೂರಿ ಸಾಗು ತಿಂತಿರ್ತಾರೆ, ಚೆನ್ನ ಬತೂರ ತಿಂತಿರ್ತಾರೆ. ಈಗ ಮೈಂಡ್ ಹೇಳುತ್ತೆ ನಿಮಗೆ, ಅಯ್ಯೋ ಇಡ್ಲಿ ನಾಳೆ ತಿನ್ನೋಣ, ಡಯಟ್ ನಾಳೆಯಿಂದ ಶುರು ಮಾಡ್ಕೊಂಡು ಇವತ್ತೊಂದು ದಿವಸ ದೋಸೆ ತಿಂದ್ಬಿಡ್ತೀನಿ. ವಿಲ್ ಪವರ್ ಇಸ್ ವೆರಿ ಲೋ. ಸೊ ಅದನ್ನು ಚೇಂಜ್ ಮಾಡ್ಕೋಬೇಕು. ಓಕೆ, ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಿಂಪಲ್ ಫುಡ್, ಯೋರ್ ಫೇವ್ರೆಟ್ ಫುಡ್, ಕೇಕು, ಬೇಕ್ರಿ ಐಟಮ್ಸು, ಚೆನ್ನ ಬತೂರ, ಈ ಥರ ಏನಾದರೂ ಇದ್ದರೆ. ಸೊ ನನಗೂ ಚೆನ್ನ ಬತೂರ ತುಂಬ ಫೇವ್ರೆಟ್. ಓಕೆ, ನಾನು ತಿಂತೀನಿ, ಬಟ್ ನಾನು ಮನೇಲಿ ಮಾಡೋದಿಲ್ಲ. ಒಳ್ಳೆ ಹೋಟ್ಲಲ್ಲಿ ಹೋಗಿ ಆಚೆ ಒಂದೇ ಒಂದು ಆರ್ಡರ್ ಮಾಡ್ತೀನಿ, ನಿಧಾನಕ್ಕೆ ತಿಂತೀನಿ, ಆಸೆನೂ ತೀರುತ್ತೆ. ನಾನು ಅಲ್ಲಿ ತಿಂದೆ ಹೋದ್ರೆ ನನಗೆ ಕಾಡ್ತಿರುತ್ತೆ. ಇಟ್ ಬಿ ಆಲ್ವೇಸ್ ದೇರ್ ಇನ್ ಮೈ ಮೈಂಡ್. ಆ್ಯಂಡ್ ಈ ಥರ ಇದ್ದವರು ರೆಬೆಲ್ ಆಗಿಬಿಡ್ತೀರಾ ನೀವು. ಓಕೆ, ರೆಬೆಲ್ ಆಗಿ ಹೆಚ್ಚಾಗಿ ತಿಂದ್ಬಿಡ್ತೀರ, ಡಬ್ಬಲ್ ತಿನ್ನೋಕೆ ಹೋಗ್ಬಿಡ್ತೀರಾ. ಸೊ ಅದರಿಂದಾಗಿ ನಿಮ್ಗೆ ಏನು ಇಷ್ಟನೋ ಅದನ್ನು ತಿನ್ನಿ, ಕಟ್ ಮಾಡಿಬಿಡಿ ಕಂಪ್ಲೀಟಾಗಿ, ಸ್ವಲ್ಪ ತಿನ್ನಿ, ಅದನ್ನು ಕಲಿಬೇಕು ನೀವು. ಓಕೆ, ಆ ಹ್ಯಾಬಿಟ್ನ ಕಲಿಬೇಕು. ಸೊ ಎಕ್ಸ್ಪೆಕ್ಟೇಷನ್ಸ್ ಲೋವರ್ ಮಾಡ್ಕೊಳ್ಳಿ, ನಿಮ್ಮ ಡಯಟ್ನ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿ, ಮತ್ತು ಸ್ಟ್ರೆಸ್ ಮ್ಯಾನೇಜ್ ಮಾಡಿ, ಒಳ್ಳೆ ನಿದ್ದೆ ಮಾಡಿ, ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ಗೆ ಹೋಗಿ. ಮಳೆ ಬರಲಿ ಮತ್ತು ವೆದರ್ ಕೋಲ್ಡಾಗಿರಲಿ, ನಿಮ್ಗೇನಾದರೂ ಫಂಕ್ಷನ್ ಇರಲಿ, ಏನೇ ಇರಲಿ, ನಿಮ್ಮದು ಕಮಿಟ್ಮೆಂಟ್ ಟುವರ್ಡ್ಸ್ ಎಕ್ಸಸೈಸ್ ಇರಲೇಬೇಕು. ಓವರ್ ಎಕ್ಸಸೈಸ್ ಮಾಡಬೇಡಿ. ಓಕೆ, ಓವರ್ ಎಕ್ಸಸೈಸ್ ಮಾಡಬೇಡಿ. ಆ್ಯಂಡ್ ಗೈಡೆನ್ಸ್ ಬೇಕು. ಅಲ್ಲಿ ಎಕ್ಸಸೈಸ್ ಮಾಡೋದ್ರಲ್ಲಿ ಗೈಡೆನ್ಸ್ ಬೇಕು. ನೀವು ವಿಸ್ತಾರದಲ್ಲಿ ನೋಡ್ತಿರ್ತೀರ, ನಾನು ಸಾಕಷ್ಟು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ತೋರಿಸ್ತಿರ್ತೀನಿ. ಯಾವ ಮಾಂಸಖಂಡ ಇಲ್ಲಿ ಎಲ್ಲ ಕಡೆ ಬೆಳೆಸ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇರ್ತೀನಿ. ಸೊ ಆ ಥರ ಒಂದು ಪ್ರೋಗ್ರಾಮ್ ಇರಬೇಕು ನಿಮಗೆ. ಸೊ ಈ ಮಸಲ್ ಬಿಲ್ಡಿಂಗ್ಗೆ ಆಫ್ಕೋರ್ಸ್ ನಾವು ವಿಸ್ತಾರ ಚಾನಲ್ ನೋಡ್ತೀರಿ, ನಾನು ಇನ್ನಷ್ಟು ಎಕ್ಸಸೈಸಸ್ನ ತೋರಿಸ್ಕೊಡ್ತಾ ಇರ್ತೀನಿ.
ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಗೋಲ್. ಯೋರ್ ಗೋಲ್ ಇಸ್ ವೆಯ್ಟ್ ಲಾಸ್. ಅದನ್ನು ಪಕ್ಕಕ್ಕಿಡಿ. ಓಕೆ, ಯೋರ್ ಗೋಲ್ ಶುಡ್ ಬಿ ನಾನು ಇನ್ನೂ ಹೆಲ್ತಿ ಆಗಬೇಕು, ಇನ್ನೂ ಫಿಟ್ ಆಗಬೇಕು, ಇನ್ನೂ ಸ್ಟ್ರಾಂಗ್ ಆಗಬೇಕು. ನಾನು ಯಾರ ಮೇಲೂ ವಯಸ್ಸಾದಾಗ ಡಿಪೆಂಡ್ ಆಗಬಾರ್ದು. ನಾನು ಯಾವಾಗಲೂ ಸ್ವೀಟ್ 20 ಥರನೇ ಆಗಿರಬೇಕು. ನೋಡೋಕ್ಕೂ ಅಲ್ಲದೆ ಓಡಾಟ, ಎನರ್ಜಿ. ನಿಮಗೆ ಗೊತ್ತು, 20 ಇಯರೇ ಆಗಿರ್ತಾರೆ, 60 ಇಯರೇ ಆಗಿರ್ತಾರೆ ಅಂತ. ನೀವು 60ಯಲ್ಲೂ 20 ಥರ ಇರಬೇಕು ಅಂತ ಹೇಳಿದ್ರೆ ನೀವು ಇವಾಗಲಿಂದನೇ ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಬೇಕು. ಓಕೆ, ಸೊ ಆ ಗೋಲ್ನ ಚೇಂಜ್ ಮಾಡಿ. ವೆಯ್ಟ್ ಲಾಸ್ ಪಕ್ಕಕ್ಕಿಡಿ, ಹೆಲ್ತ್ ಮೇನಾಗಿ ಇಟ್ಕೊಳ್ಳಿ. ನಾನು ಈ ಎಕ್ಸಸೈಸ್ ಮಾಡ್ತಿರೋದು, ನಾನು ಈ ರೆಸೊಲ್ಯೂಷನ್ ಮಾಡ್ಕೊಂಡಿರೋದು, ನಾನು ಈ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ತಿರೋದು, ಇಟ್ ಈಸ್ ಫಾರ್ ಮೈ ಹೆಲ್ತ್ ಮೇನ್. ಆವಾಗ ನೀವು ಸ್ಟಾಪೇ ಮಾಡೋದಿಲ್ಲ. ಮಾಡ್ತೀರಾ, ವೆಯ್ಟ್ ಲಾಸ್ ಗೋಲ್ ಅಲ್ವಾ, ನನಗೇನು ಚೇಂಜ್ ಕಾಣಿಸ್ತಾರೆ, ಇದನ್ನು ಯಾರು ಮಾಡ್ತಾರೆ ಹೋಗೋ ಅಂತ ಬಿಟ್ಬಿಟ್ರೆ ಅಲ್ಲ. ಸೊ ಹೆಲ್ತ್ ಮಾಡ್ತಾಯಿದ್ರೆ ಕಾಣಿಸ್ಕೊಳ್ತಾ ಇರುತ್ತೆ ಹೆಲ್ತ್ ಚೇಂಜಸ್. ಪಾಸ್ಚರ್ ಕರೆಕ್ಷನ್ ಆಗುತ್ತೆ, ಸೆಲ್ಫ್ ಇಮೇಜ್ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಒಬ್ಬರ ಜೊತೆ ಸೇರೋದ್ರಲ್ಲಿ ನಿಮಗೆ ಮುಜುಗರ ಅನಿಸಲ್ಲ, ಶೈನೆಸ್ಸು, ಇಂಟ್ರೋವರ್ಟ್ ಆಗಲ್ಲ ನೀವು. ಬಿಕಾಸ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರುತ್ತಲ್ಲ, ಏನು ಹೋಗಿ ಎಲ್ಲರ ಹತ್ರ ಜೋಶಾಗಿ ಒಂದು ಸಲ್ಮಾನ್ ಖಾನ್ ನೀವು ಕ್ಯಾಥರಿನಾ ಕೈಫ್ ಥರ ಬಿಹೇವ್ ಮಾಡ್ತಿರ್ತೀರ. ಓಕೆ, ದಟ್ಸ್ ದ ಆ್ಯಟಿಟ್ಯೂಡ್ ಯು ಶುಡ್ ಹ್ಯಾವ್ ದೋರ್. ಓಕೆ, ನನಗಿಂತ ನಾನೇನು ಕಡಿಮೆ ಅನ್ನೋ ಒಂದು ಆ್ಯಟಿಟ್ಯೂಡು ಬೆಳೆಸೋಷ್ಟು ಶಕ್ತಿ ಅದಕ್ಕಿದೆ, ಎಕ್ಸಸೈಸ್ಗಿದೆ, ಅದು ಪ್ರೂವ್ ಮಾಡಿದ್ದಾರೆ. ಓಕೆ, ಸೊ ಇದನ್ನೆಲ್ಲ ಮಾಡಿ ನೀವು ಆ್ಯಂಡ್ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಅಲ್ಲ, ಹೆಲ್ತ್. ನಾನು ಮಾಡ್ತಿರೋದಿದು, ನಾನು ಫ್ಯಾಮಿಲಿ ಮೇಲೆ ಬರ್ಡನ್ ಆಗಬಾರ್ದು. ಓಕೆ, ಅವ್ರಿಗೆ ಭಾರ ಆಗಬಾರ್ದು. ಫಿಸಿಕಲ್ ಬರ್ಡನ್ ಮತ್ತು ಫೈನಾನ್ಷಿಯಲ್ ಬರ್ಡನ್. ಇವಾಗೇನು ಒಂದು ಆಸ್ಪತ್ರೆಗೆ ಹೋದರೆ ಏನು ಖರ್ಚು ಕಡಿಮೆ ಆಗುತ್ತೆ, ಏನು ಎಲ್ಲ ನಿಮ್ಮ ಜೊತೆ ಬರೋವ್ರಿಗೂ ಟೈಮ್ ವೇಸ್ಟು. ಓಕೆ, ಅವರು ಒಂದು ಕೆಲಸ ಬಿಟ್ಟು ಬರಬೇಕು. ಆ್ಯಂಡ್ ಫೈನಾನ್ಷಿಯಲಿ ಎಷ್ಟು ಖರ್ಚಾಗುತ್ತೆ. ಸುಮ್ಮನೆ ಒಂದು ಮಾತ್ರೆ ಕೊಟ್ಟು ಕಳಿಸಲ್ಲ ಅವ್ರು. ನೀವು ಆ ಟೆಸ್ಟ್ ಮಾಡಿಸ್ಕೊಳ್ಳಿ, ಈ ಟೆಸ್ಟ್ ಮಾಡಿಸ್ಕೊಳ್ಳಿ, ಮತ್ತೆ ಬನ್ನಿ, ತಿರ್ಗಾ ಅಪಾಯಿಂಟ್ಮೆಂಟು, ವೇಟಿಂಗು ಎಲ್ಲ ಮಾಡಬೇಕಾಗತ್ತೆ. ಮತ್ತು ಮಾತ್ರೆಗಳು. ಓಕೆ, ಅಷ್ಟೊಂದು ಪಂಪ್ ಮಾಡ್ತಾರೆ ಮಾತ್ರೆಗಳು, ಅದರಲ್ಲೆಲ್ಲ ಸ್ಟೆರಾಯ್ಡ್ಸ್ ಇರೋದೇ ಜಾಸ್ತಿ. ಓಕೆ, ಸ್ಟ್ರಾಂಗ್ ಡೋಸು ಅದೆಲ್ಲ ಬೇಕಿತ್ತೆ, ಬೇಡ. ನಾವೇ ಕೈಯಾರೆ ಬರ್ಸ್ಕೊತಿರುವಂತಹ ಅನಾರೋಗ್ಯತೆಗಳು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳಿ. ನಾನು ಏನೇ ಮಾಡಿದ್ರು ನಾನು ಆರೋಗ್ಯಕ್ಕಾಗಿ ಮಾಡ್ತಿದ್ದೀನಿ. ವೆಯ್ಟ್ ಲಾಸ್ ನ್ಯಾಚುರಲ್ ಆಗುತ್ತೆ, ಪಕ್ಕ ಇಟ್ಬಿಡಿ. ವೆಯ್ಟ್ ಲಾಸ್ ನಿಮ್ಮ ಹೋಲ್ ಬಾಡಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಮೈಂಡ್ ಚೇಂಜ್ ಆಗುತ್ತೆ. ಆ್ಯಸ್ ಅ ಪರ್ಸನ್ ನಿಮ್ಗೆ ಯಾರಾದರೂ ಮೀಟ್ ಮಾಡಿದ್ರೆ ಎನರ್ಜಿ ಯೂಸ್ ಆಗುತ್ತೆ. ಹಾಗೆ ಎನರ್ಜಿ, ಓ ಮೈ ಗಾಡ್, ದಟ್ ಪರ್ಸನ್ ಇಸ್ ಸೋ ಎನರ್ಜೆಟಿಕ್, ಆ ವೈಬ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋ ಥರ ಟ್ರಾನ್ಸ್ಫಾರ್ಮ್ ಆಗ್ತೀರಾ. ಸೊ ಈ ಹೊಸ ವರ್ಷದಲ್ಲಿ ನೀವು ಇದನ್ನು ಪಾಲಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಲ್ ಪವರ್ ಬಹಳ ಮುಖ್ಯ. ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇದು ಡಂಬಲ್ಸ್ ವೇಟ್ ಮಾಡಿಬಿಡ್ಬೋದು, ಇಲ್ಲಿದೆಯಲ್ಲ ಅದೇ ತುಂಬ ಕಷ್ಟ. ಮೆಂಟಲ್ ಸ್ಟ್ರೆಂತ್ ತುಂಬ ಕಷ್ಟ. ಸೊ 2023 ನಿಮ್ಮದಾಗಿರಲಿ. ಓನ್ ಇಟ್, ಓನ್ ದ್ಯಾಟ್ ಆ್ಯಂಡ್ ಓನ್ ಎವ್ರಿ ಡೇ ನಿಮ್ಮದಾಗಿರಬೇಕು. ನೀವೇನೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ಮುಗಿಸ್ಬೇಕು. ಓಕೆ, ನಾಳೆ ನಾಡಿದ್ದು ಪವರ್ ಆಫ್ ನಾವ್. ಓಕೆ, ಪವರ್ ಆಫ್ ನಾವ್ ಅದನ್ನು ಪಾಲಿಸಿ ನೀವು. ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ವಿಶಿಂಗ್ ಯು ಅ ವೆರಿ ಹ್ಯಾಪಿ 2023. ಎಸ್ ಮೇಡಮ್, ನಿಜಕ್ಕೂ ಕೂಡ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಕೊಟ್ರಿ ಅಂತಾನೆ ಹೇಳ್ಬೋದು ನಮ್ಮ ವೀಕ್ಷಕರಿಗೆ. ಈ ವರ್ಷ ಈಗ ನಿಮ್ಮ ಮಾತು ಕೇಳಿದವರು ಖಂಡಿತ ವೆಯ್ಟ್ ಗೇನ್ ಇರುವಂಥವರೆಲ್ಲ ವೆಯ್ಟ್ ಲಾಸ್ ಆಗ್ತಾರೆ ಅಂತಾನೆ ಹೇಳ್ಬೋದು. ನೀವು ಹೇಳ್ದಂಗೆ ನಿಜಕ್ಕೂ ವಿಲ್ ಪವರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸ್ಕೊಟ್ರಿ. ಜೊತೆಗೆ ಓವರ್ ಎಕ್ಸಸೈಸ್ ಅನ್ನೋದು ಕೂಡ ತುಂಬಾ ಸೈಡ್ ಎಫೆಕ್ಟನ್ನು ನೀಡುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ವನಿತಾ ಅಶೋಕ್ ಅವರು ಹೇಳಿದಂತಹ ಎಲ್ಲ ಟಿಪ್ಗಳನ್ನ ಫಾಲೋ ಮಾಡಿದರೆ ಖಂಡಿತ ಈ ವರ್ಷ ವೆಯ್ಟ್ ಲಾಸ್ ಆಗೋದಂತೂ ಗ್ಯಾರಂಟಿ. ಸೊ ಇನ್ನೊಂದಷ್ಟು ಹೆಲ್ದಿ ಟಿಪ್ಸ್ ಬಗ್ಗೆ ನಿಮ್ಮ ಮುಂದೆ ವನಿತಾ ಅಶೋಕ್ ಅವ್ರ ಜೊತೆ ಬರ್ತೀನಿ. ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಪ್ಲಸ್ ಯೂಟ್ಯೂಬ್ ಚಾನಲ್. ವಿಸ್ತಾರ ನ್ಯೂಸ್, ನಿಖರ ಜನಪರ.